ನಿನ್ನ ಭಾಷಣ ಏನಿದ್ರು ಸ್ಟೇಷನಲ್ಲಿ ಮಾಡುವಂತೆ ನಡಿಯಲ್ಲೇ. ವೇದಾಂತ್, ನಾವೇನು ಹೊರಡ್ತೀವಿ. ಪಾರ್ವತಿ, ಹೊರಡೋಣ. ಸರಿ ದೊಡ್ಡಯಜಮಾನ್ರೆ. ವೇದಾಂತ್ ಅವರೇ, ನಾವಿನ್ನು ಹೊರಡ್ತೀವಿ. ಅಮ್ಮು, ತುಂಬ ಥ್ಯಾಂಕ್ಸ್ ಪಾರು. ನಾವಿನ್ನು ಹೊರಡ್ತೀವಿ. ಕಾಂತ, ಆರ್ತಿ, ಆ ಗೌತಮ್ ಹೋಗೋವಾಗ ಏನೇನೋ ಹೇಳಿ ಹೋದ, ಅದು ನಿಜನಾ? ಏನು ಮಾತಾಡದೆ ಮೂಗ್ ಬಸ್ವಿ ಥರ ನಿಂತಿದ್ಯಾ ಅಂದ್ರೆ? ಹೌದಮ್ಮ, ಅಕ್ಕ ವಿಕ್ಕಿಯವ್ರನ್ನ ಇಷ್ಟಪಡ್ತಿರೋದು ನಿಜಾನಮ್ಮ. ಅವರಿಬ್ರು ತುಂಬ ಅಂದರೆ ತುಂಬ ಪ್ರೀತಿಸ್ತಿದಾರಮ್ಮ. ಅವನನ್ನು ಪ್ರೀತಿಸೋಳು ಈ ಮದುವೆಗೆ ಯಾಕೆ ಒಪ್ಕೊಂಡ್ಲು? ನಿಮಗೆ ಮತ್ತೆ ಅಪ್ಪಂಗೆ ಬೇಜಾರಾಗುತ್ತೆ, ನೋವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮದುವೆಗೆ ಒಪ್ಕೊಂಡ್ಲಮ್ಮ. ಅದರಿಂದಾಗೆ ವಿಕ್ಕಿಯವ್ರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದು. ನನಗೆ ಮತ್ತೆ ವೇದಾಂತಕ್ಕೆ ವಿಷಯ ಗೊತ್ತಾದಾಗ ಇಬ್ಬರೂ ಕಷ್ಟಪಟ್ಟು ಒಪ್ಪಿಸಿ ಮದುವೆ ಮಾಡ್ಸೋಣ ಅಂತ ತೀರ್ಮಾನ ಮಾಡಿದ್ವಮ್ಮ. ಹುಡುಗಾಟ ಆಡ್ತಿದ್ರಾಮು. ಒಂದು ಕಡೆ ಮದುವೆ ಗೊತ್ತಾದ್ಮೇಲೆ ನಮಗೆ ಗೊತ್ತಾಗ್ದಾಗೆ ನೀವೇ ಮದುವೆ ಮಾಡೋಕ್ಕೆ ಹೊರಟ್ಬಿಟ್ರಾ? ಅದು ಹಾಗಲ್ಲ ಅಮ್ಮ. ತುಂಬ ಸಲ ನಿಮಗೆ ವಿಷಯ ತಿಳಿಸೋಕೆ ಪ್ರಯತ್ನ ಪಟ್ವಿ. ಆದರೆ ವಿಷಯ ಗೊತ್ತಾದರೆ ನೀವು ಹೇಗೆ ತೊಗೊಳ್ತಿರೋ ಅಂತ ಭಯ ಆಗಿ ಏನೂ ಹೇಳೋಕ್ಕಾಗಲಿಲ್ಲ ಅಮ್ಮ. ಇದರಲ್ಲಿ ಅಕ್ಕಂದೇನೂ ತಪ್ಪಿಲ್ಲ ಅಮ್ಮ. ಪ್ರೀತಿ ಮಾಡಿದಾಳೆ ಅನ್ನೋದೊಂದು ಬಿಟ್ಟರೆ ಬಾಕಿದೆಲ್ಲ ನಾವೇ ಮಾಡಿರೋದಮ್ಮ. ಅಕ್ಕಂಗೇನು ಹೇಳ್ಬೇಡಮ್ಮ. ಸರಿಯಾಗಿ ಹೇಳಿದೆ. ನಿನ್ನಕ್ಕ ನನ್ನ ಮಗನ್ನ ಲವ್ ಮಾಡ್ತಿದ್ದೇನೆ ಅಂತ ಗೊತ್ತಿದ್ದು ನನ್ನ ಮೇಲೆ ಕೈ ಮಾಡಿದೆ ಅಲ್ಲ. ಅಮ್ಮ,
ಅದಕ್ಕೂ ಇದು ಯಾರು ಯಾವುದನ್ನು ನನಗೆ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಎಲ್ಲ ವಿಷಯನೂ ಗೊತ್ತು. ಈ ಭಿಕಾರಿಗಳು ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡು ಕೋಟ್ಯಾಧಿಪತಿಗಳಾಗಬೇಕು ಅಂತ ಅನ್ಕೊಂಡಿದ್ರೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದು ಯಾವತ್ತೂ ಸಾಧ್ಯನೂ ಇಲ್ಲ. ಸುಹಾಸಿನಿ, ಅವತ್ತು ನಿನ್ನ ಅಕ್ಕನ ಮನೇಲಿ ಏನು ಹೇಳ್ದೆ? ಓ, ಮರ್ತು ಹೋಗಿರ್ಬೇಕು. ನೆನಪು ಮಾಡ್ಕೊ. ಸಂಸ್ಕಾರ ಅನ್ನೋದು ಕ್ಲಾಸ್ ನೋಡ್ಕೊಂಡು ಬರಲ್ಲ, ಆದರೆ ಎಲ್ರಿಗೂ ಅದೇ ಥರ ಮಕ್ಕಳನ್ನ ಬೆಳೆಸೋಕೆ ಬರಬೇಕಲ್ವ? ಬೆಳೆಸೋದ್ರ ಮೇಲೆ ಬರುತ್ತೆ. ನನ್ನ ಮಕ್ಕಳು ನಾನು ಹಾಕಿರೋ ಗೆರೆನ ದಾಟಲ್ಲ. ನನ್ನ ಮಕ್ಕಳು ನಾನು ಹಾಕಿರೋ ಗೆರೆನ ದಾಟಲ್ಲ. ನಿನ್ನ ಮಕ್ಕಳು ನೀನು ಹಾಕಿದ ಗೆರೆನ ದಾಟಲ್ಲ ಅಂದೆ ಅಲ್ಲ? ನೀನು ಹಾಕಿದ ಗೆರೆ ಇನ್ನೂ ದೂರ ಇದೆಯಾ? ಆಮೇಲೆ ಏನಂದೆ? ಹಾಂ,